ಎಲ್ಲರಿಗೂ ಗುಡ್ ಮಾರ್ನಿಂಗ್. ನನ್ನ ಹೆಸರು ರಜತ್ ಅಂತ. ಇವತ್ತು ನಾನು ಹರ್ಬಲೈಫ್ ಕಂಪನಿ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಕ್ಕೆ ಹೊರಟಿದ್ದೀನಿ. ಸೊ ಹರ್ಬಲೈಫ್ ಕಂಪನಿ ಯಾವಾಗ ಸ್ಟಾರ್ಟ್ ಆಯಿತು, ಅದರ ಹಿಸ್ಟ್ರಿ, ಬ್ರೀಫ್ ಹಿಸ್ಟ್ರಿ ಬಗ್ಗೆ ಮಾತಾಡ್ತೀನಿ. ಹೊರಗಡೆ ಇದ್ರ ಬಗ್ಗೆ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಸು ತುಂಬಾ ಇರೋದಕ್ಕೆ ಆ್ಯಕ್ಚುಯಲ್ ಫ್ಯಾಕ್ಟ್ಸ್ ಏನು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅನಿಸಿ ವಿಡಿಯೋನ ಮಾಡ್ತಾ ಇರೋದು ನಾನು. ಸೊ ಹರ್ಬಲೈಫ್ ಕಂಪ್ನಿ ಸ್ಟಾರ್ಟ್ ಆಗಿದ್ದು 1980ರಲ್ಲಿ. ಮಾರ್ಕ್ಯೂಸ್ ಅವರು ಈ ಪ್ರಾಡಕ್ಟನ್ನು ಕಂಡುಹಿಡಿತಾರೆ ಅಥವಾ ಈ ಕಂಪ್ನಿನ ಕಂಡುಹಿಡಿತಾರೆ. ಸೊ ಅವರಿಗಾಗಿರೋ ಒಂದು ಸಿಚುವೇಶನ್, ಒಂದು ಬ್ಯಾಡ್ ಸಿಚುವೇಶನ್ ಇವತ್ತು ಹರ್ಬಲೈಫ್ ಕಂಪ್ನಿ ಸ್ಟಾರ್ಟ್ ಆಗೋ ಹಾಗೆ ಮಾಡಿರೋದು. ಏನದು ಬ್ಯಾಡ್ ಸಿಚುವೇಶನ್? ಅವ್ರ ಏಜ್, ಮಾರ್ಕ್ಯೂಸ್ ಅವ್ರದ್ದು ಏಜ್ 18 ಇರಬೇಕಾದ್ರೆ ಅವ್ರ ತಾಯಿಗೆ 36 ವಯಸ್ಸು. ಸೊ ಆ ಟೈಮಲ್ಲಿ ಅವರು ವೆಯ್ಟ್ ಲಾಸಿಗೋಸ್ಕರ ಏನೇನೋ ಟ್ರೈ ಮಾಡೋಕ್ಕೆ ಹೋಗಿ ಯಾವುದೋ ಮೆಡಿಸಿನಿಂದ ಓವರ್ ಡೋಸ್ ಆಗಿಬಿಟ್ಟು ಅವರು ತೀರ್ಕೊಂಡ್ಬಿಡ್ತಾರೆ. ಸೊ ಮಾರ್ಕ್ಯೂಸ್ ಅವರು 18ನೇ ವಯಸ್ಸಿಗೆ ಅನಾಥರಾಗ್ತಾರಲ್ವ. ಆವಾಗ ಅವರಿಗೆ ಅನಿಸಿದ್ದಷ್ಟೇ, ಪ್ರಪಂಚದಲ್ಲಿ ಎಷ್ಟೋ ಜನ ತಂದೆ ತಾಯಿ ಇದ್ದಾರೆ, ಎಷ್ಟೋ ಜನ ಆರೋಗ್ಯ ಸಮಸ್ಯೆಗೋಸ್ಕರ ತುಂಬಾ ಹುಡುಕ್ತಾ ಇರ್ತಾರೆ. ಅವರಿಗೆ ಎಫೆಕ್ಟಿವ್ ಆಗಿ ಇರೋವಂಥದ್ದು ಒಂದು ಒಳ್ಳೆ ಒಂದು ಔಷಧಿನ ಅಥವಾ ಒಂದು ಒಳ್ಳೆ ಮೆಥಡ್ನ ಕಂಡುಹಿಡಿಬೇಕು ಅಂತ ರಿಸರ್ಚ್ ಮಾಡ್ತಾರೆ. ಒಂದು 5 ವರ್ಷ ಟೈಮ್ ತೊಗೊಳ್ತಾರೆ ರಿಸರ್ಚ್ ಮಾಡೋಕ್ಕೆ. ಹಾಗೆ ರಿಸರ್ಚ್ ಮಾಡಬೇಕಾದ್ರೆ ಅವರಿಗೆ ಕೆಲವೊಂದು ಫ್ಯಾಕ್ಟ್ಸ್ಗಳು ತಿಳಿಯುತ್ತೆ. ಕೆಲವೊಂದು ದೇಶದಲ್ಲಿ ಜನ 100-120 ವರ್ಷ ಬದುಕ್ತಾ ಇದ್ದಾರೆ. ಬಟ್ ಇನ್ನು ಕೆಲವು ಮಾಡರ್ನ್ ಆಗಿರುವಂಥ ದೇಶಗಳಲ್ಲಿ 60-50ಕ್ಕೆ ತೀರ್ಕೊಳ್ತಾ ಇದ್ದಾರೆ. ಸೊ ಯಾಕೆ? ಅವ್ರದ್ದು ಜೀವನ ಪದ್ಧತಿ ಏನು, ಜೀವನ ಸ್ಟೈಲ್, ಲೈಫ್ ಸ್ಟೈಲ್ ಅಂತ ಹೇಳ್ತೀವಲ್ಲ, ಅದೇನು, ಅದ್ರ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದಾಗ ಸೊ ಅವರಿಗೆ ಒಂದು ಅನಿಸೋದಿಷ್ಟೇ, ನಮ್ಮ ಮನುಷ್ಯನ ಆಹಾರ ಪದ್ಧತಿ ಮತ್ತು ನಮ್ಮ ದಿನ ನಾವು ಹೇಗೆ ಕಳಿತೀವಿ ಅನ್ನೋದು ಸರಿಯಾಗಿ ಕಳೀತಾ ಇಲ್ಲ ಅಥವಾ ಸರಿ ಇಲ್ಲ. ಅದನ್ನು ಹೇಗಾದರೂ ಮಾಡಿ ಜನರಿಗೆ ಕೊಡಬೇಕು ಅಂತ ಡಿಸೈಡ್ ಮಾಡಿಬಿಟ್ಟು ಒಂದು ಅಮೇಝಿಂಗ್ ಕಂಪ್ನಿನ ಸ್ಟಾರ್ಟ್ ಮಾಡ್ತಾರೆ. ಅದೇ ಹರ್ಬಲೈಫ್. 1980ರಲ್ಲಿ ಈ ಕಂಪ್ನಿ ಶುರು ಆಗಿ ಪ್ರಾಡಕ್ಟ್ಸ್, ತುಂಬಾ ಅಮೇಝಿಂಗ್ ಪ್ರಾಡಕ್ಟ್ಸ್ನ ಕಂಡುಹಿಡಿತಾರೆ. ಡಾಕ್ಟರ್ಸು, ಸೈಂಟಿಸ್ಟು ಸಪೋರ್ಟ್ ಮುಖಾಂತರ ಪ್ರಾಡಕ್ಟ್ಸ್ನ ಕಂಡುಹಿಡಿದು, ಫಸ್ಟು ಅಂದರೆ ಏನೇ ಕಂಡುಹಿಡಿದ್ರೂ ಇಲಿ ಮೇಲೆ ಅಥವಾ ಮೊಲದ ಮೇಲೆ ಪ್ರಯೋಗ ಮಾಡ್ತಾರೆ. ಬಟ್ ಇವರು ಈ ಪ್ರಾಡಕ್ಟ್ನ ಸ್ವತಃ ಇವರೇ ಬಳಸಿ, ಇವರಿಗಾಗಿರೋ ಅಂದರೆ ಮಾರ್ಕ್ಯೂಸ್ ಅವರಿಗೆ ಸ್ವತಃ ಅವರೇ ಬಳಸ್ಕೊಂಡು ಅವರಿಗಾಗಿರೋ ಬದಲಾವಣೆನ ಅವರು ಗಮನಿಸಿ ಅವ್ರ ಮನೇಲಿರೋ ಅವ್ರ ಅಜ್ಜಿಗೂ ಕೊಡ್ತಾರೆ. ಅವ್ರ ಅಜ್ಜಿನೂ ಪ್ರಾಡಕ್ಟ್ ಯೂಸ್ ಮಾಡ್ತಾ ಅವರಿಗೂ ಬದಲಾವಣೆ ಅನ್ನಿಸಿ, ಹೀಗೆ ಬಾಯಿಂದ ಒಬ್ಬರಿಂದ ಹರಡಿನೇ ಇವತ್ತು 95 ದೇಶದಲ್ಲಿ ಪ್ರಾಡಕ್ಟ್ಸ್ ಅಥವಾ ಕಂಪ್ನಿ 95 ದೇಶದಲ್ಲಿ ಇದೆ. 95 ದೇಶದ ಜನರು ಪ್ರಾಡಕ್ಟ್ಸ್ನ ಬಳಕೆ ಮಾಡ್ತಾ ಇದ್ದಾರೆ. ಸೊ ಈಗಿನ ಚೇರ್ಮನ್ ಅಥವಾ ಈಗಿನ ಕರೆಂಟ್ CEO ಯಾರು ಅಂದರೆ ಸ್ಟಿಫನ್ ಗ್ರಾಜಿಯಾನಿ ಅಂತ. ಸೊ ಇವ್ರ ಬಗ್ಗೆಯೂ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ, ಬಟ್ ಅದಕ್ಕೆ ಅಂತ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಸೊ ಹರ್ಬಲೈಫ್ ಟುಡೇ, ಸೊ ಇವತ್ತು ಕಂಪನಿಗೆ 45 ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ. ಸೊ 1980ರಲ್ಲಿನೇ ಶುರುವಾಗಿರುವಂಥ ಕಂಪ್ನಿ ಇವತ್ತಿಗೆ 45 ವರ್ಷದಿಂದ ಸಕ್ಸಸ್ಫುಲ್ಲಾಗಿ ರನ್ ಆಗ್ತಾ ಇದೆ. ಫಸ್ಟ್ ಇಯರೇ ಕಂಪ್ನಿ ಶುರುವಾಗಿ 9 ಕೋಟಿಗಿಂತಲೂ ಜಾಸ್ತಿ ಟರ್ನ್ ಓವರ್ ಆಗಿದೆ. ಹಾಗೆ ಲಾಸ್ಟ್ ಅಂದರೆ ಇನ್ನೊಂದು 2 ಇಯರ್ಸ್ ಹಿಂದೆ 73,000 ಕೋಟಿಯಷ್ಟು ಟರ್ನ್ ಓವರ್ ಆಗಿದೆ ಕಂಪ್ನಿ. ಹಾಗೆ ಇಡೀ 95 ದೇಶದಲ್ಲೂ 1 ಮಿಲಿಯನ್ಗಿಂತಲೂ ಜಾಸ್ತಿ ಅಸೋಸಿಯೇಟ್ಸು ಇದ್ದಾರೆ. ಹಾಗೆ ಈ ಒಂದು ಪ್ರಾಡಕ್ಟ್ಸ್ ಕಂಡುಹಿಡಿಯೋದಕ್ಕೆ ಹಿಂದೆ ಸೈಂಟಿಫಿಕ್ ಅಡ್ವೈಸರಿ ಬೋರ್ಡ್ ಇದೆ, ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್ ಇದೆ, ಮೆಡಿಕಲ್ ಅಡ್ವೈಸರಿ ಬೋರ್ಡ್ ಇದೆ, ಆಮೇಲೆ ಡಯಟಿಕ್ ಅಡ್ವೈಸರಿ ಬೋರ್ಡ್ ಇದೆ. ಸೊ ಹಾಗೆ ಮೆಗಾ ಡೋಸೇಜ್ ಲಾ ಮತ್ತು ಲೇಬಲ್ ಲಾ ಅನ್ನೋದನ್ನು ನಮ್ಮ ಕಂಪ್ನಿ ಫಾಲೋ ಮಾಡುತ್ತೆ. ಮೆಗಾ ಡೋಸೇಜ್ ಲಾ ಅಂದ್ರೇನು? ಕೆಲವೊಂದು ಪ್ರಾಡಕ್ಟ್ ಅದೇನಿದೆ ಅದನ್ನು ಲೇಬಲಲ್ಲಿ ಏನು ಮೆನ್ಷನ್ ಮಾಡಿರ್ತಾರೆ ಅದಕ್ಕಿಂತಲೂ ಡಬಲ್ ಡೋಸ್ ತೊಗೊಂಡ್ರೆ ಏನು ಸೈಡ್ ಎಫೆಕ್ಟ್ ಆಗಲ್ಲ ಅನ್ನೋದು ಇದ್ರದ್ದು ಮೀನಿಂಗ್. ಸೊ ಈ ಒಂದು ಲಾಗೂ ಕಂಪನಿ ಫಾಲೋ ಮಾಡುತ್ತೆ. ಮತ್ತು ಲೇಬಲ್ ಲಾ ಅಂದರೆ ಡಬ್ಬಿ ಮೇಲೆ ಏನು ಮೆನ್ಷನ್ ಮಾಡಿರುತ್ತೆ ಅದನ್ನೆಲ್ಲ ಪ್ರಾಡಕ್ಟ್ ಒಳಗಡೆ ಹಾಕಿದ್ದಾರೆ ಅನ್ನೋದು. ಸೊ ಇದನ್ನು ಕೂಡ ನಮ್ಮ ಕಂಪ್ನಿ ಫಾಲೋ ಮಾಡುತ್ತೆ. ಹಾಗೆ ಎನ್ವಿರಾನ್ಮೆಂಟಲಿ ಫ್ರೆಂಡ್ಲಿ. ಸೊ ಯಾವುದೇ ಡಬ್ಬಿ ಆಗಲಿ ಅದು ಪರಿಸರಕ್ಕೆ ಹಾನಿ ಮಾಡಲ್ಲ. ಸೊ ಅದನ್ನು ಮಣ್ಣು ಮಾಡ್ಬೋದು. ಹಾಗೆ ಇವತ್ತು ಸಕ್ಸಸ್ಫುಲ್ಲಾಗಿ 95 ದೇಶದಲ್ಲಿ ಕಂಪ್ನಿ ನಡೀತಾ ಇದೆ. ಮತ್ತು ಇನ್ನೊಂದು ಅಂದರೆ ಸೆಲ್ಯುಲಾರ್ ನ್ಯೂಟ್ರಿಷನ್, ಅಂದರೆ ನಮ್ಮ ಜೀವಕೋಶಗಳಿಗೆ ಏನು ನ್ಯೂಟ್ರಿಷನ್ ಬೇಕೋ ಸೊ ಅದನ್ನು ರಿಸರ್ಚ್ ಮಾಡಿ ಡಾಕ್ಟರ್ ಸೈಂಟಿಸ್ಟ್ ಸಪೋರ್ಟ್ ತೊಗೊಂಡು ಪ್ರಾಡಕ್ಟ್ನ ರೆಡಿ ಮಾಡಿರುವಂಥದ್ದು. ಸೊ ಹಾಗೆ ಒಂದು ಪ್ರಾಡಕ್ಟ್ ಕಂಡುಹಿಡಿಯೋದ್ರ ಹಿಂದೆ ಟೆಸ್ಟಿಂಗ್ ಮಾಡ್ತಾರೆ. ಬಟ್ ರಾ ಮೆಟೀರಿಯಲ್ಸ್ ಏನು ಬೆಳಿತೀವಲ್ವ, ಸೊ ಅದನ್ನು ಟೆಸ್ಟ್ ಮಾಡ್ತಾರೆ. ಕಲ್ಟಿವೇಷನ್ ಮಾಡೋಕ್ಕಿಂತ ಮುಂಚೆ ಟೆಸ್ಟ್ ಮಾಡ್ತಾರೆ. ಆಮೇಲೆ ಆ ಬೆಳೆ ಬಂದ ಮೇಲೆ ಆ ರಾ ಮೆಟೀರಿಯಲ್ಸ್ ಏನು ಬರುತ್ತೆ, ಆ ರಾ ಮೆಟೀರಿಯಲ್ಸ್ ಸರಿ ಇದೆಯೋ ಇಲ್ಲೋ, ಕೆಮಿಕಲ್ ಟ್ರೀಟ್ಮೆಂಟ್ ಆಗಿರುತ್ತೆ, ಅದನ್ನೆಲ್ಲ ಹೇಗೆ ಪ್ರೊಸೆಸ್ ಮಾಡಬೇಕು ಅದನ್ನೇ ರಿಸರ್ಚ್ ಮಾಡ್ತಾರೆ.
ಆಮೇಲೆ ಆ ಪೌಡ್ರನ್ನ ರೆಡಿ ಮಾಡಾದಮೇಲೆ ಅದ್ರನ್ನ ಟೆಸ್ಟಿಂಗ್ ಮಾಡ್ತಾರೆ. ಪ್ಯಾಕೇಜಿಂಗ್ ಆದಮೇಲೆ ಟೆಸ್ಟಿಂಗ್ ಮಾಡ್ತಾರೆ. ಆಮೇಲೆ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ಒಂದು ಲೊಕೇಶನಿಂದ ಇನ್ನೊಂದು ಲೊಕೇಶನ್ಗೆ ಹೋದ್ಕೂಡಲೇ ಪ್ರಾಡಕ್ಟ್ ಕಂಟೆಂಟ್ ಏನಾದರೂ ಚೇಂಜ್ ಆಯಿತಾ ಇದನ್ನು ಕೂಡ ಟೆಸ್ಟ್ ಮಾಡ್ತಾರೆ. ಸೊ ಹಾಗೆ ಕಂಪನಿ ಜೊತೆ 300ಕ್ಕಿಂತನೂ ಜಾಸ್ತಿ ಡಾಕ್ಟರ್ಸು ಸೈಂಟಿಸ್ಟು ಇದ್ದಾರೆ. PhD ಹೋಲ್ಡರ್ಸ್ ಡಾಕ್ಟರ್ಸು ತುಂಬ ಜನ ಇದ್ದಾರೆ. ಲಾರ್ಜೆಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಂಟರು ಚೈನಾದಲ್ಲಿರೋದು. ಸೊ ಇದು ಹರ್ಬಲೈಫಿನ ಒಂದು ಅಮೇಝಿಂಗ್ ಲಾರ್ಜೆಸ್ಟ್ ಫೆಸಿಲಿಟಿ, ಒನ್ ಆಫ್ ದ ಲಾರ್ಜೆಸ್ಟ್ ಫೆಸಿಲಿಟಿ ಅಂತಲೇ ಹೇಳ್ಬೋದು. ಹಾಗೆ ಇನ್ನೊಂದು ಲಾರ್ಜೆಸ್ಟ್ ಫೆಸಿಲಿಟಿ ಇರೋದು USA ನಾರ್ತ್ ಕೆರೋಲಿನಾದಲ್ಲಿ USA ಇನ್ನೊಂದು ಲಾರ್ಜೆಸ್ಟ್ ಫೆಸಿಲಿಟೀಸ್ ಇದೆ. ಸೊ ಸೆಲ್ಯುಲರ್ ಸೈನ್ಸ್ ಅಂತ ಹೇಳಿದ್ರೇನು ಒಂದು ಬೀಜ ಅದರದ್ದು ರೂಟ್ ಲೆವೆಲಲ್ಲಿ ಏನೆಲ್ಲ ಇದೆ, ಏನೆಲ್ಲ ನ್ಯೂಟ್ರಿಷನ್ ಸಿಗುತ್ತೆ, ಸೊ ಅದನ್ನು ಬ್ಲೆಂಡ್ ಮಾಡಾದಮೇಲೆ ನಂಬರ್ 1 ನ್ಯೂಟ್ರಿಷನ್ ಆಗೋಕ್ಕೆ ಏನು ಸಪೋರ್ಟ್ ಮಾಡಬೇಕು ಅದನ್ನೆಲ್ಲ ಸಪೋರ್ಟ್ ಮಾಡಿ ಸೆಲ್ಯುಲಾರ್ ಲೆವೆಲಲ್ಲಿ ರಿಸರ್ಚ್ ಮಾಡಿ ಒಂದು ರೆಡಿ ಆಗಿರುವಂಥದ್ದು ಪ್ರಾಡಕ್ಟು. ಸೋಯಾಬೀನಲ್ಲಿ ಏನು ಕಂಟೆಂಟ್ ಇದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿ ಬೆಳೆದೋಗಿರೋದನ್ನೆಲ್ಲ ತೆಗೆದು ಹಾಕಿ ಬೇಕಾಗಿರೋ ಪ್ರೋಟೀನ್ ಕಂಟೆಂಟ್ ಅಷ್ಟೇ ಎಕ್ಸ್ಟ್ರಾಕ್ಟ್ ಮಾಡಿರ್ತಾರೆ. ಮತ್ತು ಗ್ರೀನ್ ಟೀ ಲೀವ್ಸಲ್ಲಿ ಏನು ಬೆಳೆದೋಗಿರೋ ಕಂಟೆಂಟ್ ಇದೆ ಅದನ್ನು ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ಬೇಕಾಗಿರೋ ಕೆಫಿನ್ ಕಂಟೆಂಟ್ ಮಾತ್ರ ತೆಗೆದು ನಮ್ಮ ಗ್ರೀನ್ ಟೀ ಪ್ರಾಡಕ್ಟಲ್ಲಿ ಹಾಕ್ಕೊಟ್ಟಿದ್ದಾರೆ. ಹಾಗೆ ಅಲೋ ಪ್ರಾಡಕ್ಟ್ಸಲ್ಲೂ ಅಲೋವೆರಾದಲ್ಲಿ ತುಂಬ ಕಂಟೆಂಟ್ ಇರುತ್ತೆ, ಬೆಳೆದೋಗಿರೋ ಕಂಟೆಂಟ್ ವಿಷಯಗಳು ಇರುತ್ತೆ. ಅದನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಿ ಬೇಕಾಗಿರೋ ಕಂಟೆಂಟ್ ಮಾತ್ರ ಎಕ್ಸ್ಟ್ರಾಕ್ಟ್ ಮಾಡಿಬಿಟ್ಟು ನಮ್ಮ ಒಂದು ಅಲೋ ಪ್ರಾಡಕ್ಟ್ಸಲ್ಲೂ ಹಾಕ್ಕೊಟ್ಟಿದ್ದಾರೆ. ಸೊ ಇವರೆಲ್ಲರೂ ನಮ್ಮದು ಎಕ್ಸ್ಪರ್ಟ್ಸ್. ತುಂಬ ಅಮೇಝಿಂಗ್ ಅಂದರೆ ನಮ್ಮ ಒಂದು ಕಂಪನಿ ಜೊತೆ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಡಾಕ್ಟರ್ ಲೂಯಿಸ್ ಇಗ್ನಾರೋ ಅನ್ನೋರು ಒಬ್ಬರು ಇದ್ದಾರೆ. ಇವರು ಅಮೇಝಿಂಗ್ ಹಾರ್ಟ್ ಚೆನ್ನಾಗಿ ವರ್ಕ್ ಮಾಡೋದಕ್ಕೋಸ್ಕರ ಒಂದು ಪ್ರಾಡಕ್ಟ್ನ ಕಂಡುಹಿಡಿದಿದ್ದಾರೆ. ನೈಟ್ರಿಕ್ ಆಕ್ಸೈಡ್ ರಿಲೀಸ್ ಆಗಬೇಕು ನಮ್ಮ ಶರೀರದಲ್ಲಿ, ಹಾರ್ಟ್ ಚೆನ್ನಾಗಿ ವರ್ಕ್ ಆಗಬೇಕು ಅಥವಾ ಬ್ಲಡ್ ಫ್ಲೋ ಚೆನ್ನಾಗಿ ಆಗಬೇಕು ಅಂದರೆ ನೈಟ್ರಿಕ್ ಆಕ್ಸೈಡ್ ಚೆನ್ನಾಗಿ ರಿಲೀಸ್ ಆಗಬೇಕು. ಸೊ ಅದನ್ನು ರಿಲೀಸ್ ಮಾಡಿಸೋದಕ್ಕೆ ಈಸಿಯಾಗಿ ಸರ್ಕ್ಯುಲೇಟ್ ಆಗೋಂಗೆ ನೋಡ್ಕೊಳ್ಳೋದಕ್ಕೆ ಒಂದು ಅಮೇಝಿಂಗ್ ಪ್ರಾಡಕ್ಟ್ ನೈಟ್ ವರ್ಕ್ಸ್ ಅನ್ನೋ ಒಂದು ಪ್ರಾಡಕ್ಟ್ನ ಕಂಡುಹಿಡಿದಿದ್ದಕ್ಕೆ ಅವರಿಗೆ ನೊಬೆಲ್ ಅವಾರ್ಡ್ ಬಂದಿದೆ. ಸೊ ಅಂಥ PhD ಹೋಲ್ಡರ್ ಅಂಥ ಡಾಕ್ಟರ್, ಅಂಥ ನೊಬೆಲ್ ಪ್ರಶಸ್ತಿ ಪಡೆದಿರ್ತಕ್ಕಂಥ ಡಾಕ್ಟರ್ಸ್ಗಳು ನಮ್ಮ ಹರ್ಬಲೈಫ್ ಕಂಪ್ನಿಲಿದ್ದಾರೆ. ಹಾಗೆ ಆವಾಗಲೇ ಮೆನ್ಷನ್ ಮಾಡಿದೆ ಸೈಂಟಿಫಿಕ್ ಅಡ್ವೈಸರಿ ಬೋರ್ಡ್, ನ್ಯೂಟ್ರಿಷನ್ ಅಡ್ವೈಸರಿ ಬೋರ್ಡ್. ಸೊ ಎಲ್ಲ ಥರದ್ದು ಇದರೊಳಗಡೆನೂ ನಮ್ಮ ಕಂಪನಿ ಮೆಂಬರ್ಶಿಪ್ ಇದೆ, ಕಂಪನಿ ಮೆಂಬರ್ಸು ಇದ್ದಾರೆ. ಡಯಟಿಕ್ ಅಡ್ವೈಸರಿ ಬೋರ್ಡಲ್ಲಿ ನಮ್ಮ ಇಂಡಿಯಾದ ಮೆಂಬರ್ ಒಬ್ಬರು ಇದ್ದಾರೆ, ಶ್ರೇಯಸ್ ಇ ಮೊಯ್ತ್ರಾ ಅಂತ. ಹಾಗೆ 2004ನೇ ಇಸ್ವಿಯಲ್ಲಿ ಹರ್ಬಲೈಫ್ ಕಂಪನಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗುತ್ತೆ. ಸೊ ಇವತ್ತಿಗೂ ನೀವು ಟ್ರೇಡಿಂಗ್ ಮಾಡ್ತೀರಿ ಅಥವಾ ಇನ್ವೆಸ್ಟ್ಮೆಂಟ್ ಮಾಡ್ತೀರಿ ಅಂತ ಹೇಳಿದ್ರೆ ಹರ್ಬಲೈಫ್ ಕಂಪ್ನಿದು NYSE ಸ್ಟಾಕ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಆಗಿದೆ. ಸೊ ಗ್ಲೋಬಲಿ ಏನೇನು ನಡೀತಾ ಇದೆ ಅಟ್ ಪ್ರೆಸೆಂಟ್ ಅಂತ ಹೇಳಿದ್ರೆ ನಮ್ಮ ಹರ್ಬಲೈಫ್ ಕಂಪ್ನಿ 95 ದೇಶದಲ್ಲಿದೆ. ಆಲ್ಮೋಸ್ಟ್ 95 ದೇಶದಲ್ಲಿ 72,000ಕ್ಕಿಂತನೂ ಜಾಸ್ತಿ ನ್ಯೂಟ್ರಿಷನ್ ಸೆಂಟರ್ಗಳಿದ್ದಾವೆ. ಹಾಗೆ ಕಂಪ್ನಿ ಜೊತೆ ವರ್ಕ್ ಮಾಡ್ತಾ ಇರೋವಂಥವರು 10,000ಕ್ಕಿಂತ ಜಾಸ್ತಿ ಜನ ಇದ್ದಾರೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಅದರಲ್ಲಿ 51% ಬರೀ ಲೇಡೀಸೇ. ಸೊ ಹಾಗೆ ಪ್ರತಿನಿತ್ಯನೂ 5.3 ಮಿಲಿಯನ್ ಶೇಕ್ಸ್ ಪ್ರತಿನಿತ್ಯ ಯೂಸ್ ಆಗ್ತಾ ಇದೆ. ಹಾಗೆ ವೇಟ್ ಮ್ಯಾನೇಜ್ಮೆಂಟ್ ಮತ್ತು ವೆಲ್ಬಿಂಗಲ್ಲಿ ನಂಬರ್ 1 ಬ್ರ್ಯಾಂಡ್ ಅಂತ ಅವಾರ್ಡ್ ಕೂಡ ವಿನ್ ಆಗಿದೆ. ಆಲ್ಮೋಸ್ಟ್ 95 ದೇಶದಲ್ಲಿ ಏನೇನು ರೆಡಿ ಆಗುತ್ತೆ 120ಕ್ಕಿಂತನೂ ಜಾಸ್ತಿ ಪ್ರಾಡಕ್ಟ್ಸು ರೆಡಿ ಆಗ್ತಾ ಇದೆ. 5 ಮೇಜರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟೀಸು ಇದೆ, ಅದರಲ್ಲಿ ನಮ್ಮ ಇಂಡಿಯಾದಲ್ಲೂ ಒಂದು 300ಕ್ಕಿಂತನೂ ಜಾಸ್ತಿ ಸೈಂಟಿಸ್ಟ್ ಸ್ಟಾಫ್ಸ್ ಇದ್ದಾರೆ. ಹಾಗೆ ಇಷ್ಟೊಂದು ಸರ್ಟಿಫಿಕೇಷನ್ ಮಾಡ್ಕೊಂಡಿರೋದೆ ಕಂಪನಿ. ಅಂದರೆ ಪ್ರತಿಯೊಂದು ದೇಶದಲ್ಲೂ ಫುಡ್ ರಿಲೇಟೆಡ್ ಏನೇನು ಸರ್ಟಿಫಿಕೇಟ್ ಇರುತ್ತೆ ಅದನ್ನು ತಗೊಳ್ಳೇಬೇಕು. ನಮ್ಮ ಇಂಡಿಯಾದಲ್ಲಿ FSSAIಯಿಂದ ಅದು ಮಾನ್ಯತೆ ಪಡೆದಿದೆ. ಸೊ ಇದು ಈಗ ಜಸ್ಟ್ ನಾನೇನು ಹೇಳಿದೆ ಅದ್ರ ಬಗ್ಗೆ ಎಲ್ಲ ಹೈಲೈಟ್ಸ್. ಹಾಗೆ ನಮ್ಮ ಹರ್ಬಲೈಫ್ ಕಂಪ್ನಿ ನಂಬರ್ 1 ಬ್ರ್ಯಾಂಡ್ ಅಂತ ಅವಾರ್ಡ್ ಕೂಡ ಪಡಿತಾನೇ ಇದೆ. ಮೀಲ್ ರಿಪ್ಲೇಸ್ಮೆಂಟ್ ಮತ್ತು ಪ್ರೋಟೀನ್ ಸಪ್ಲಿಮೆಂಟ್ಸಲ್ಲಿ ನಂಬರ್ 1 ಪ್ರಾಡಕ್ಟ್, ನಂಬರ್ 1 ಬ್ರ್ಯಾಂಡ್. ಹಾಗೆ ನಮ್ಮ ಕಂಪನಿ 120ಕ್ಕಿಂತನೂ ಜಾಸ್ತಿ ಸ್ಪಾನ್ಸರ್ಡ್ ಅಥ್ಲೀಟ್ಸ್, ಅಂದರೆ ಏನು ಅಂದರೆ 120ಕ್ಕಿಂತನೂ ಜಾಸ್ತಿ ಅಥ್ಲೀಟ್ಗಳಿಗೆ ಸ್ಪಾನ್ಸರ್ಶಿಪ್ ಮಾಡಿದೆ, 40ಕ್ಕಿಂತ ಜಾಸ್ತಿ ಟೀಮ್ಗಳಿಗೆ ಸ್ಪಾನ್ಸರ್ಶಿಪ್ ಮಾಡಿದೆ, 18ಕ್ಕಿಂತ ಜಾಸ್ತಿ ಇವೆಂಟ್ಗಳಿಗೆ ಸ್ಪಾನ್ಸರ್ಶಿಪ್ ಮಾಡಿದೆ. ಸೊ ಹಾಗೆ ಈ ಫೋಟೋದಲ್ಲಿ ಇರೋರು ಕ್ರಿಸ್ಟಿಯಾನೋ ರೊನಾಲ್ಡೋ ಅಂತ ಪ್ರೌಡ್ ಸ್ಪಾನ್ಸರ್
ಸೊ ಇವರು ಅಮೇಝಿಂಗ್ ಫುಟ್ಬಾಲ್ ಪ್ಲೇಯರ್. ಸೊ ಹರ್ಬಲೈಫ್ ಪ್ರಾಡಕ್ಟ್ಸ್ನ ಇವರು ಯೂಸ್ ಮಾಡ್ತಾರೆ. ಸೊ ಅವರ ಫಿಟ್ನೆಸ್ಸಿಗೋಸ್ಕರ ನ್ಯೂಟ್ರಿಷನ್ ಇಂಪಾರ್ಟೆನ್ಸ್ ಬಗ್ಗೆನೇ ಅವರು ಮಹತ್ವ ಕೊಡ್ತಾರೆ. ಸೊ ನ್ಯೂಟ್ರಿಷನ್ ಬ್ರ್ಯಾಂಡ್ ಆಗಿರೋವಂಥ ನ್ಯೂಟ್ರಿಷನ್ ಹರ್ಬಲೈಫ್ ಕಂಪ್ನಿ ಪ್ರಾಡಕ್ಟ್ಸ್ನೇ ಅವ್ರು ಯೂಸ್ ಮಾಡುವಂಥದ್ದು. ಹಾಗೆ LA ಗ್ಯಾಲಕ್ಸಿ ಅನ್ನೋ ಒಂದು ಫುಟ್ಬಾಲ್ ಟೀಮಿಗೆ ಕೂಡ ಸ್ಪಾನ್ಸರ್ಶಿಪ್ ಮಾಡಿದೆ. ಹಾಗೆ ಇಂಡಿಯಾದ ಬಗ್ಗೆ ಹೇಳುವ, 95 ದೇಶದಲ್ಲಿದೆ ಅಂತ ಹೇಳಿದ್ರೆ ನಮ್ಮ ಇಂಡಿಯಾಕ್ಕೆ ಯಾವಾಗ ಬಂತು, ಇಂಡಿಯಾ ಹಿಸ್ಟ್ರಿ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. 25 ವರ್ಷದಿಂದ ನಮ್ಮ ಭಾರತದಲ್ಲಿ ಆಪರೇಟ್ ಆಗ್ತಾ ಇದೆ. 1999ರಲ್ಲಿ ಭಾರತಕ್ಕೆ ಬಂದಿರುವಂಥದ್ದು. ಹೆಡ್ ಆಫೀಸ್ ಇರೋದು ಬೆಂಗಳೂರಲ್ಲಿ. 900ಕ್ಕಿಂತನೂ ಜಾಸ್ತಿ ಆಕ್ಸೆಸ್ ಪಾಯಿಂಟ್ಸ್ ಇದೆ. ಪ್ರಾಡಕ್ಟ್ಸ್ ಬೇಕು ಅಂತ ಹೇಳಿದ್ರೆ ನಿಮಗೆ ಅಂತ ತರಿಸ್ಕೊಳ್ಳೋಕ್ಕೆ ಅಂತ ಒಂದು ಆಪ್ಷನ್ ಮಾಡಿಕೊಟ್ಟಿರ್ತಾರಲ್ವ, ಮೆಂಬರ್ಶಿಪ್ ಅಂತ ಮಾಡ್ತಿರ್ತಾರೆ. ಸೊ ಅದನ್ನು ನೀವು ಪ್ರಾಡಕ್ಟ್ಸ್ನ ಯೂಸ್ ಮಾಡಬೇಕು ಅಂದರೆ ಆ ಮೆಂಬರ್ಶಿಪ್ ಕಾರ್ಡ್ನ ಹೊಂದಿರಲೇಬೇಕು. ಹಾಗೆ 900ಕ್ಕಿಂತನೂ ಜಾಸ್ತಿ ಆಕ್ಸೆಸ್ ಪಾಯಿಂಟ್ಸ್ ಇದೆ, ಅಲ್ಲಿಂದ ನಾವು ಪ್ರಾಡಕ್ಟ್ನ ಪರ್ಚೇಸ್ ಮಾಡ್ಬೋದು. ಸೊ ಇಂಡಿಯಾದಲ್ಲೇ 7 ಕೋಟಿಗಿಂತ ಜಾಸ್ತಿ ಟರ್ನ್ ಓವರ್ ಆಗಿತ್ತು ಫಸ್ಟ್ ಇಯರ್ 1999ರಲ್ಲಿ. ಅದೇ 2023ನೇ ಇಸ್ವಿಯಲ್ಲಿ 500 ಕೋಟಿಗಿಂತನೂ ಜಾಸ್ತಿ ಟರ್ನ್ ಓವರ್ ಆಗ್ತಾಯಿದೆ. ಹಾಗೆ ನಮ್ಮ ಭಾರತದಲ್ಲೇ 4.5 ಲಕ್ಷಕ್ಕಿಂತ ಜಾಸ್ತಿ ಅಸೋಸಿಯೇಟ್ಸ್ ಇದ್ದಾರೆ. ಮ್ಯಾನುಫ್ಯಾಕ್ಚರಿಂಗ್ ಸೆಂಟರ್ ಇರೋದು ಹಿಮಾಚಲ ಪ್ರದೇಶದ ಬಡ್ಡಿಯಲ್ಲಿ. ಹಾಗೆ ನಮ್ಮ ಇಂಡಿಯಾದ ಕಂಟ್ರಿ ಹೆಡ್ ಬಂದುಬಿಟ್ಟು ಅಜಯ್ ಖನ್ನಾ ಅಂತ. ಸೊ ಹರ್ಬಲೈಫ್ ಇಂಡಿಯಾದಲ್ಲಿ ಸಿಂಜಿನ್ ಅನ್ನೋ ಕಂಪ್ನಿ ಸಂತಿ ಟೈಅಪ್ ಆಗಿದೆ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡ್ಕೊಳ್ಳೋದಕ್ಕೆ. ಅದು ಬೆಂಗಳೂರಲ್ಲೇ ಇರೋದು. ಸೊ ಹಾಗೆ ಇಂಡಿಯಾದಲ್ಲಿ ತುಂಬ ಜನ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಸ್ಪಾನ್ಸರ್ಶಿಪ್ ಮಾಡುತ್ತೆ. ಒಂದನೇದಾಗಿ ಯಶಸ್ವಿ ಜೈಸ್ವಾಲ್ ಅವರು, ಇಂಡಿಯನ್ ಕ್ರಿಕೆಟ್ ಟೀಮ್ ಪ್ಲೇಯರ್. ಸೊ ಅವರಿಗೆ ಕೂಡ ಸ್ಪಾನ್ಸರ್ಶಿಪ್ ಮಾಡಿದೆ. ಹಾಗೆ ಮಣಿಕಾ ಬಾತ್ರಾ ಅಂತ ಟೇಬಲ್ ಟೆನ್ನಿಸ್ ಪ್ಲೇಯರ್, ಲಕ್ಷ್ಯ ಸೇನ್ ಅಂತ ಬ್ಯಾಡ್ಮಿಂಟನ್ ಪ್ಲೇಯರ್, ಹಾಗೆ ಸ್ಮೃತಿ ಮಾಂದನ ಅಂತ ಕ್ರಿಕೆಟ್ ಪ್ಲೇಯರ್, ಹಾಗೆ ಮೇರಿ ಕೋಮ್ ಅವರು ಬಾಕ್ಸಿಂಗ್, ಜೊತೆಗೆ ಪಲಕ್ ಕೊಹ್ಲಿ ಅಂತ ಪ್ಯಾರಾ ಬ್ಯಾಡ್ಮಿಂಟನ್. ಸೊ ಇಷ್ಟು ಜನರಿಗೂ ಹರ್ಬಲೈಫ್ ಕಂಪನಿ ಸ್ಪಾನ್ಸರ್ಶಿಪ್ ಮಾಡಿದೆ. ಪ್ರೀವಿಯಸ್ಲಿ ವಿರಾಟ್ ಕೊಹ್ಲಿ ಅವರಿಗೂ ಸ್ಪಾನ್ಸರ್ಶಿಪ್ ಮಾಡಿತ್ತು. ಸೊ ಹಾಗೆ ಹರ್ಬಲೈಫ್ ಕಂಪ್ನಿ IDSA ಮೆಂಬರ್ ಆಗಿದೆ, ಅಂದರೆ ಇಂಡಿಯನ್ ಡೈರೆಕ್ಟ್ ಸೆಲ್ಲಿಂಗ್ ಅಸೋಸಿಯೇಷನ್ ಅಂತ ಹೇಳ್ತಾರೆ. ಸೊ ಡೈರೆಕ್ಟ್ ಸೆಲ್ಲಿಂಗ್ ಕಂಪ್ನಿ ಆಗಿರೋದ್ರಿಂದ ಕಂಪ್ನಿ ಏನೇ ಪ್ರಾಡಕ್ಟ್ಸ್ ರೆಡಿ ಮಾಡಿದ್ರು ಡೈರೆಕ್ಟ್ ಕಸ್ಟಮರ್ಗೆ ರೀಚ್ ಆಗಬೇಕು, ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ ಅನ್ನೋದು ಇದರದ್ದು ಒಂದು ರೂಲ್ಸ್. ಅಂದರೆ ನೀವು ಅಮೆಝಾನಲ್ಲಿ, ಫ್ಲಿಪ್ಕಾರ್ಟಲ್ಲಿ ಹೀಗೆ ಪರ್ಚೇಸ್ ಮಾಡ್ತೀರಿ ಅಂತ ಹೇಳಿದ್ರೆ ಅದು ವ್ಯಾಲಿಡಿಟಿ ಅಲ್ಲ, ಅಂದರೆ ವ್ಯಾಲಿಡ್ ಇಲ್ಲ ಅದು. ಸೊ ಕಂಪ್ನಿಯಿಂದನೇ ಡೈರೆಕ್ಟ್ ಶಿಪ್ಪಿಂಗ್ ಆಗುತ್ತೆ ನಿಮ್ಮ ಮನೆ ಅಡ್ರೆಸ್ಸಿಗೆ. ಸೊ ಅದೊಂದು ಫೆಸಿಲಿಟೀಸ್ನ ಎನೇಬಲ್ ಮಾಡ್ಕೊಂಡ್ರಿ ಅಂದರೆ ಮಾತ್ರ. ಸೊ ಹೀಗೆ IDSA ಮೆಂಬರ್ ಅಂತ ಹೇಳ್ತಾರೆ. ಮತ್ತು ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಂಬರ್ ಕೂಡ. ಗೋಲ್ಡ್ ಸ್ಟ್ಯಾಂಡರ್ಡ್ ಮೆಂಬರ್ ಅಂದ್ರೇನು, ಸೊ ನೀವು 1 ತಿಂಗಳು ಯೂಸ್ ಮಾಡ್ತೀರಿ ಪ್ರಾಡಕ್ಟು, 1 ತಿಂಗಳು ಯೂಸ್ ಮಾಡಿ ನಿಮಗೇನೋ ಬೆನಿಫಿಟ್ ಆಗಲಿಲ್ಲ ಅಂತ ಹೇಳಿದರೆ ಆ ಒಂದು ಪ್ರಾಡಕ್ಟ್ಸ್ನ ರಿಫಂಡ್ ಮಾಡೋ ಅಥವಾ ಆ ಅಮೌಂಟ್ನ ಕ್ಯಾಶ್ನ ರಿಫಂಡ್ ಮಾಡೋ ಒಂದು ಫೆಸಿಲಿಟಿ ಕಂಪ್ನಿ ಮಾಡಿಕೊಟ್ಟಿದೆ. ಸೊ ಹಾಗೆ 2019ರಿಂದನೂ ನಂಬರ್ 1 ಬ್ರ್ಯಾಂಡ್ ಅಂತ ಅವಾರ್ಡ್ನ ತೊಗೊಳ್ತಾನೆ ಇದೆ. ವೇಟ್ ಮ್ಯಾನೇಜ್ಮೆಂಟಲ್ಲಿ ನಂಬರ್ 1 ಬ್ರ್ಯಾಂಡ್ ಅಂತ ಅವಾರ್ಡ್ ಬರ್ತಾನೆ ಇದೆ ಹರ್ಬಲೈಫ್ ಕಂಪ್ನಿಗೆ. ಸೊ ಇಷ್ಟೊಂದು ಸಕ್ಸಸ್ಫುಲ್ ಆಗಲಿಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಒಂದು ನಿಮ್ಮ ರಿಸಲ್ಟ್ಸ್. ಸೊ ನಿಮ್ಮ ರಿಸಲ್ಟ್ಸ್ ಅಥವಾ ಆ ರಿಸಲ್ಟ್ಸ್ ಹಿಂದೆ ಒಂದು ಪ್ರಾಡಕ್ಟ್ಸ್ ಇದೆ, ಒಂದು ನಿಮ್ಮ ವೆಲ್ನೆಸ್ ಕೋಚ್ ಇದ್ದಾರೆ, ಹಾಗೆ ಒಂದು ಸಪೋರ್ಟಿವ್ ಕಮ್ಯುನಿಟಿ ಇದೆ, ಹಾಗೆ ಅದರ ಜೊತೆಗೆ ಲೈಫ್ ಸ್ಟೈಲಲ್ಲಿ ಏನು ಚೇಂಜಸ್ ಮಾಡಬೇಕು ಅದನ್ನು ತಿಳ್ಕೊಂಡು ಆ್ಯಕ್ಟಿವ್ ಲೈಫ್ ಸ್ಟೈಲ್ ಹೇಗೆ ಲೀಡ್ ಮಾಡೋದು ಅದನ್ನ ಬಗ್ಗೆನೂ ಹೇಳ್ಕೊಡೋಕ್ಕೊಬ್ರು ಇರ್ತಾರೆ. ಜೊತೆಗೆ ನ್ಯೂಟ್ರಿಷನ್ ಬಗ್ಗೆ ಎಜುಕೇಷನ್ ಕೊಡೋರು ಒಂದಿರುತ್ತೆ. ಸೊ ಈಗ 5 ಜನರು ನಮಗೆ ಹೆಲ್ಪ್ ಮಾಡ್ತಾರೆ. ಸೊ 5 ಮ್ಯಾಟರ್ಸ್ ಇರುತ್ತೆ. ಹಾಗೆ ಹರ್ಬಲೈಫ್ ಕಂಪ್ನಿದು ಇನ್ನೊಂದು ಉದ್ದೇಶ ಅಂತ ಹೇಳಿದ್ರೆ ನಮ್ಮ ಜೀವನನ ಬೆಸ್ಟಾಗಿ ಜೀವಿಸೋದು ಅಂತ, ಲಿವ್ ಯುವರ್ ಬೆಸ್ಟ್ ಲೈಫ್. ಸೊ ಥ್ಯಾಂಕ್ ಯು. ಇದಿಷ್ಟು ಕಂಪ್ನಿದು ಸ್ಲೈಡ್ಸ್. ಕಂಪ್ನಿ ಹರ್ಬಲೈಫ್ ಕಂಪ್ನಿಯ ಬಗ್ಗೆ ಒಂದು ಬ್ರೀಫ್ ಇಂಟ್ರೊಡಕ್ಷನ್ ಅಂತಲೇ ಹೇಳ್ಬೋದು. ಸೊ ತುಂಬ ಮಿಸ್ಲೀಡಿಂಗ್ ಇನ್ಫಾರ್ಮೇಷನ್ಸ್ ಹೊರಗಡೆ ಸರ್ಕ್ಯುಲೇಟ್ ಆಗ್ತಾ ಇರುತ್ತಲ್ವ. ಸೊ ನನ್ನ ಪ್ರಕಾರ ಈ ಒಂದು ಫ್ಯಾಕ್ಟ್ಸ್ ಅವರಿಗೆ ಸಪೋರ್ಟ್ ಮಾಡ್ಬೋದು. ಸೊ ಥ್ಯಾಂಕ್ ಯು. ಇಷ್ಟೋ ತನಕ ನನ್ನ ವೀಡಿಯೋಸ್ನ ವಾಚ್ ಮಾಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನು ಒತ್ತಿ, ಲೈಕ್ ಮಾಡಿ.